ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಅಪ್ಪಯ್ಯ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ? ಇವನ್ ಯಾರಮ್ಮ? ಒಳ್ಳೆ ತಳ್ಳೋ ಗಾಡಿಯಲ್ಲಿ ಕುಲ್ಫಿ ಐಸ್ ಕ್ರೀಮ್ ಮಾರೋನಿದ್ದಂಗ ಅವನೇ. ಅಪ್ಪಯ್ಯ ಇವರು ನೀವು ಕಾತರದಿಂದ ಕಾಯ್ತಾ ಇದ್ದಿದ್ದ ಕುಟ್ಲಾಚಾರಿ ಅಪ್ಪಯ್ಯ. ಕುಟ್ಲಾಚಾರಿನಾ? ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಕ್ರೀಮು ತುಂಬಾ ಚೆನ್ನಾಗಿದೆ. ಪ್ರಾಪರ್ಟಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ನೀವು ಕುಟ್ಲಾಚಾರಿನ? ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ಕಣ್ಣು ಅಂತೂ ನಂಬ್ತಾನೆ ಇಲ್ಲ. ನೀವು ಎಷ್ಟು ದೊಡ್ಡ ಶಿಲ್ಪಿ, ಯಾಕೆ ಆಚೆನೆ ಬರಲ್ಲ? ಯಾವ ಟಿವಿಗೂ ಇಂಟೂನೇ ಕೊಡಲ್ವಲ್ಲ, ಯಾಕೆ? ಎಲ್ಲಿ ಹೊರಗ್ ಬಂದ್ರೆ ವೈರಲ್ ಆಗ್ಬಿಡ್ತೀನಿ ಅಂತ. ನಿಮ್ದು ಉಳಿ ಕೊಡ್ತೀರಾ ಸ್ವಲ್ಪ? ಕೊಟ್ಟೆ ತಗೊಳ್ಳಿ. ಏನ್ ಇಷ್ಟೊಂದು ದೊಡ್ಡ ನಿಮ್ ಉಳಿ? ಅದು ನೀವು ಸ್ಪೆಟ್ ಹಾಕಿದಿರಲ್ಲ ಹಂಗಾಗಿ. ಈಗ ನೋಡಿ. ಅಯ್ಯೋ ಉಳಿನೇ ಕಾಣಿಸ್ತಾ ಇಲ್ವಲ್ಲ. ಅಯ್ಯೋ ಈಗ ನೋಡಿ. ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಮಗಳೇ, ನೀನು ಉಳಿನ ಯಾವತ್ತು ನೋಡಿಲ್ಲ ಅಲ್ಲ? ಫಸ್ಟ್ ಟೈಮ್ ಉಳಿ ನೋಡ್ತಾ ಇದೆಯಲ್ಲ? ತಗೋ, ಇದನ್ನ ಕಣ್ಗೊತ್ಕೋ. ಈ ಉಳಿ ಅದೆಷ್ಟು ಶಿಲೆನ ಕೆತ್ತಿದ್ಯೋ ಲೆಕ್ಕನೇ ಇಲ್ಲ. ಅಳಿಯಂದ್ರೆ ಇವ್ರು ವೆರಿ ವೆರಿ ಗ್ರೇಟ್. ನೀವು ತುಂಬಾ ಚೆನ್ನಾಗಿ ಕಲ್ಲಲ್ಲಿ ಶಿಲೆನ ಕೆತ್ತುತ್ತೀರಾ. ನೋಡಿ, ನನ್ನ ಮಗಳು ಮದುವೆ ಅಂತ ಆದ್ರೆ ನಿಮ್ಮನ್ನ ಕುಟ್ಲಾಚಾರ್ಯನೇ ಆಗೋದು ಅಂತ ನೆಲ ಹೆಂಗ್ ಕೆರಿತಾ ಇದ್ದಾಳೆ ನೋಡಿ. ಜಾಸ್ತಿ ಕೆರೆಬೇಡ, ಭೂಮಿಯಿಂದ ನೀರ್ ಬಂದ್ಬಿಡುತ್ತೆ. ನೀವು ಅವಳು ಮದ್ವೆ ಆಗ್ತೀರಾ ತಾನೆ? ಪಕ್ಕ ಆಗೋಣ. ಮ್ಯಾಟ್ರ್ ಗೊತ್ತಾದೇ ಇಲ್ಲ, ಜೈಲಲ್ಲಿ ಕಲ್ಲು ಹೊಡೆಯೋದು ಗೊತ್ತಾಗ್ಬಿಡ್ತು. ಏನಂದ್ರಿ? ಆ ಶಿಲೆ ಕೆತ್ತಬೇಕು ಅಂತ ಹೇಳ್ದೆ. ನೋಡಿ ಅಳಿಯಂದ್ರೆ, ನೋಡಿ ನಾನು ಮದ್ವೆನ ಶ್ರಾವಣದಲ್ಲಿ ಇಟ್ಕೊಳ್ಳೋಣ ಅಂತ ಇದ್ದೀನಿ. ಅಷ್ಟು ಲೇಟ್ ಕಾಯಕ್ಕಾಗಲ್ಲ ಮಾವ. ಏನ್ 3 ದಿನ ಬಂದ್ಬಿಡ್ತು. ಹೋಗಿ ಇಟ್ಕೋಣ. ಆದ್ರೆ ಒಂದ್ ಕಂಡೀಷನ್. ಅದೇ ಅನ್ಕೊಂಡೆ, ಇಷ್ಟು ಸಲೀಸಾಗಿ ನಡೀತಾ ಇದೆಯಲ್ಲ ಅಂತ. ನೋಡಿ ಈ ಫೋಟೋ ನೋಡಿ. ಈ ಫೋಟೋದಲ್ಲಿರೋ ವಿಗ್ರಹನ ನಾನು ತಗೋಬೇಕು ಅಂತ ಎಕ್ಸಿಬಿಷನ್ಗೆ ಹೋಗಿದ್ದೆ. ರೇಟ್ ಕೇಳಿದ್ರೆ 10 ಲಕ್ಷ ಹೇಳ್ದ. ನಾನ್ ಮೂರ್ತಿ ಹೋಗಿ ಅಲ್ಲೇ ಬಿದ್ದೋಗ್ಬಿಟ್ಟೆ. ನೀವು ಹೆಂಗಿದ್ರು ಶಿಲ್ಪಿ ಅಲ್ವಾ? ಯಾವ ನಾಯಿ ಹೇಳಿದ್ದು? ಶಿಲ್ಪಿ ಅಲ್ಲ ಅಂತ ಯಾವ ನಾಯಿ ಹೇಳಿದ್ದು? ನೋಡಿ, ನೀವ್ ಯಾವತ್ತು ಈ ವಿಗ್ರಹನ ಕೆತ್ತು ತಂದು ನಮ್ಮ ಮನೆ ಕೊಡ್ತಿರೋ ಆವತ್ತು ನನ್ನ ಮಗಳ ಜೊತೆಗೆ ನಿಮ್ ಮದುವೆ ಮಾಡಿಸ್ತೀನಿ. ಅದೇ ತರ್ಸಿಕೆರೆ ಕಿತ್ತೋದ್ ನಳ್ಳಿ. ಏನೋ ಗೊಣಗ್ತಾ ಇದ್ದೀರಾ? ಯಾವ ಕಲ್ಲಲ್ಲಿ ಶಿಲೆ ಕೆತ್ತಬೇಕು ಅಂತ ಥಿಂಕ್ ಮಾಡ್ತಾ ಇದೀನಿ. ಬೇಗ ಮಾತಾಡ್ಕೊಂಡು ಒಳಗಡೆ ಬಾ. ಕುಟ್ಲಾಚಾರಿ, ಬೇಗ ಕೆತ್ಕೊಂಡ್ ಬಂದ್ಬಿಡಿ. ಐ ಲವ್ ಯು. ಬುದ್ಧಂದೋ ಗಾಂಧಿ ಅವ್ರದೋ ಕೊಟ್ಟಿದ್ರೆ ಹೋಗಿ ಶಿಲೆ ತಂದು ಕೊಡ್ಬೋದಿತ್ತು. ಇವನೇ ಅವನ ಮಹಾನ್ ವ್ಯಕ್ತಿ ಅಂತ ಇವನ್ ಫೋಟೋ ತಂದು ಕೊಟ್ಟು. ಸೇಮ್ ಇದೇ ತರದ್ ಫೇಸ್ ಎಲ್ಲೋ ನೋಡಿದ್ದೇನಲ್ಲ. ನಮ್ಮ ಮಜಾ ಭಾರತ ಆಕ್ಟರ್ ಶಿವು ಇದ್ದಂಗೆ ಇದ್ದಾನೆ. ಕೆಲ್ಸ ಇರ್ಲಿಲ್ಲಾಗ ಫೋನ್ ಮಾಡು ಮಚ್ಚ ಅಂತ ಅಂದಿದ್ದ. ಇದಕ್ಕೆ ಯೂಸ್ ಮಾಡ್ಕೊಬಹುದು. ಶಿವು ಅಲೋ ಮಚ್ಚ. ಹೇಳ್ಬೋಸು. ಎಲ್ಲಿದೆ ಮಚ್ಚ? ರೇರ್ಸಲ್ಲೋ ಮಚ್ಚ. ಮ್ಯಾಟ್ ಇಷ್ಟ ಕಣ, ಹಂಗೋಗಿ ಹಿಂಗ್ ಬಂದ್ ಹಿಂಗಾಗಿದೆ ಕಣ. ಬೇಗಿಲ್ ಬಂದ್ಬಿಡು. ಸರಿ ಬಾಸು. ಆಯ್ತು ಮಚ್ಚ. ಹೆಂಗಿದೆ ಬಾಸು? ಸೂಪರ್ ಮಚ್ಚ. ನೋಡ್ ಮಚ್ಚ, ಒಂದ್ ಮನೇಲಿ 3 ದಿವಸ ವಿಗ್ರಹ ತರ ಆಕ್ಟ್ ಮಾಡ್ಬೇಕು. ನೀನ್ ಕೇಳಿದಷ್ಟು ಪೇಮೆಂಟ್ ಕೊಡ್ತೀನಿ ಮಚ್ಚ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಟೈಮ್ ಟು ಟೈಮ್ ಟೀ ಕಾಫಿ ತಿಂಡಿ ಊಟ ಬರ್ಬೇಕು. ಕೊಡೋಣ ಕಣ. ಸಂಜೆ ಆದ್ರೆ ಗೊತ್ತಲ್ಲ 8 ಗಂಟೆಗೆ ಕುದುರೆ ರಮ್ಮು ಮಚ್ಚ. ಅದೊಂದು ಕೊಡಕ್ ಆಗಲ್ಲ ಮಚ್ಚ. ಆಗಲ್ಲ ಬಿಡು. ಕೊಡ್ತೀನಿ ಬಾ ಮಚ್ಚ. ಬಾಯ್. ನಿತ್ಕೋ, ನೀಟ ನಿತ್ಕೋ. ಕನಕ ಮಾವ ಬನ್ನಿ. ಅಳಿಯಂದ್ರೆ ಇಷ್ಟು ಬೇಗ ನೀವು ವಿಗ್ರಹನ ಕೆತ್ತಿ ತಂದ್ಕೊಟ್ಬಿಟ್ರಲ್ಲ. ಯು ಆರ್ ವೆರಿ ವೆರಿ ಗ್ರೇಟ್ ಅಳಿಯಂದ್ರೆ. ವೆರಿ ವೆರಿ ಗ್ರೇಟ್. ಮಾವ ಇದೆಲ್ಲ ಎಡ್ಗೈಲ್ ಕೆತ್ ಬಿಸಾಕ್ಬಿಡ್ತೀನಿ ಮಾವ. ಸಟ್ಟಲ್ಲಿ 3 ಅವರ್ ತಗೊಂಡ್ರು ಪೈಂಟ್ ಹೊಡಿಯಕ್ಕೆ. ಈ ನನ್ ಮಗ ಎಡಗೈಲಿ ಹೊಡೆದಂತೆ. ಅಪ್ಪಯ್ಯ, ನನ್ಗೆ ಯಾಕೋ ಡೌಟ್ ಅಪ್ಪಯ್ಯ. ಇದು ವಿಗ್ರಹ ತರನೇ ಕಾಣಿಸ್ತಾ ಇಲ್ಲ. ಹೌದಾ? ಏನ್ ಡೌಟು? ಏನು ಅಂತಂದ್ರೆ ಯಾವ್ದೋ ಮನುಷ್ಯನಿಗೆ ಪೇಂಟ್ ಬಳಿದ್ಬಿಟ್ಟು ಕೂರಿಸ್ದಂಗಿದೆ. ಡೀಪ್ ಆಗಿ ನೋಡಿ ಉಸಿರಾಡೋದು ಕಾಣಿಸ್ತಾ ಇದೆ. ಅಲ್ಲಿ ನೋಡಿ ಗೊಂಬೆ. ನನ್ ಮಗನೇ ಉಸಿರಾಡಬೇಡ ಅಂತ ಹೇಳಿಲ್ವೇನೋ? ಉಸಿರಾಗ್ಲಿಲ್ಲ ಅಂದ್ರೆ ಸತ್ತೋಗಲ್ವೇನೋ? ಜಾಸ್ತಿ ಪೇಮೆಂಟ್ ಕೊಡ್ತಿ ಸುಮ್ನಿರು. ಈಗ ನೋಡಿ ಆ ಗೊಂಬೆ ಉಸಿರಾಡ್ತಾನೆ ಇಲ್ವಲ್ಲ? ಇಲ್ಲೂ ಯಾವ್ದು ಉಸಿರಾಡ್ತಾ ಇಲ್ಲ. ಅಪ್ಪಯ್ಯ, ನಂಗೆ ಇನ್ನೊಂದು ಡೌಟ್. 1 ನಿಮಿಷ ಅಪ್ಪಯ್ಯ. ಕಲ್ಲು ಸೌಂಡ್ ಆಗ್ತಿಲ್ಲ ಅಪ್ಪಯ್ಯ. ಹೌದಾ? ಈಗ ನೋಡಿ
ಸ್ಪೆಷಲ್ ಕಲರ್ ಕೆತ್ತಿರೋದಲ್ವಾ ಹಂಗಾಗಿ. ಹಂಗ ಅಪ್ಪಯ್ಯ ಈ ವಿಗ್ರಹಕ್ಕೆ ಕೆಳಗಡೆ ತೂತ್ ಮಾಡ್ಬಿಟ್ಟು ಪೈಪ್ ನ ಹಿಂಗೆ ತೂರಿಸ್ಬಿಟ್ಟು ಬಾಯೊಳಗಿಂದ ಫೋರ್ಸ್ ಆಗಿ ಹಿಂಗ್ ನೀರ್ ಬಿಟ್ಬಿಡೋಣ. ಹಂಗ್ ಮಾಡಿದ್ರೆ ವಿಗ್ರಹ ಪಂಗಲ್ಸ್ಕೊಂಡ್ಬಿಡಲ್ವಾ? ಓ ಹಂಗಂತ್ಯಾ? ಸರಿ ಬೇಡ ಬಿಡು ಅಪ್ಪಯ್ಯ, ನನಗ್ ಜ್ಯೂಸ್ ತಗೊಂಬರ್ತೀನಿ. ಅಡಿ ಅಂದ್ರೆ ಮವ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ಬಿಡೈತೆ. ನನಗೆ ಸ್ವಲ್ಪ ನಶೆ ಹಾಕೋ ಅಭ್ಯಾಸ, ಸ್ವಲ್ಪ ಹಾಕೋಬಿಡ್ತೀನಿ. ಹಾಕೊಳ್ಳಿ ಮವ. ಉದುರ್ತಾನೆ ಇಲ್ಲ. ಏನಾಯ್ತು? ಏನಿಲ್ಲ ಮಾವ, ಏನಿಲ್ಲ. ಯಾಕೋ ಪವರೇ ಸಾಲ್ತಾ ಇಲ್ಲ. ಇನ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಯಾರು ನೀವಿಬ್ರು ಸೇರಿದ್ರು? ನಾನೇ ಅಕ್ಷಿ. ಇದೇ ಮೂಗ ಬಂದುಕನ ಒಳ್ಳೆ ಲಾರಿಗೆ ಜಲ್ಲಿಕಲ್ ತುಂಬವನಲ್ಲ. ಕುಟ್ಲು ತಗೊಳ್ಳಿ. ನೋಡಿ ಹೇಳಿ ಅಂದ್ರೆ ನನ್ ಮಗಳು ಮದುವೆ ಆಗಕ್ಕೆ ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಒಳ್ಳೆ ಕೌಂಟ್ರಿ ಬುಕ್ ಮಾಡಿದೀನಿ, ಅದ್ದೂರಿಯಾಗಿ ಮದುವೆ ಮಾಡಿಸ್ತೀನಿ, ತುಂಬಾ ಚೆನ್ನಾಗಿ ಮದುವೆ ಮಾಡಿಸ್ತೀನಿ. ಅರಿ ಅಂದ್ರೆ ಯಾರು ಜ್ಯೂಸ್ ಕೊಡ್ತಿತ್ತು? ಹಿಂಗ್ ಬಿಡು ಅಂದ್ರೆ ಬಿಟ್ಟಿರೋಳು. ಆಸ್ಕೆ ಅಂದ್ರೆ ಅವ್ರಿಗೆ ತುಂಬಾ ಜ್ವರ ಕಣ. ಜ್ವರನ? ಅಮ್ಮನ್ ಜ್ವರನ? ಅಪ್ಪ ಏನಾಯ್ತಪ್ಪ? ಡಾಕ್ಟರ್ ಏನಂದ್ರಪ್ಪ? ಮದುವೆ ಮಾಡ್ಕೊಳ್ಳಿ ಅಂದ್ರು. ಅಲ್ಲ ಮಾಡ್ಕೊಂಡಿದೀನಲ್ಲ. ನನಗೆ ಹೇಳಿದ್ದು. ಅಪ್ಪ ಅಮ್ಮ ಬದುಕಿರುವಾಗ್ಲೇ ಮದ್ವೆ ಅಂತಲ್ಲ, ನಾಚಿಕೆ ಆಗಲ್ವೇನಪ್ಪ ನಿನಗೆ? ಸುಮ್ನಿರಪ್ಪ ನೀನು. ಅಂದಾಗೆ ನಮ್ ಮುದ್ದು ಸೊಸೆಯಲ್ಲಿ ಸೊಸೆ ಅಬ್ಬಾ ಇವತ್ತು ಯಾವಾರ ಹೇಳು? ಇವತ್ತು ಡಿಸೆಂಬರ್. ನಾನ್ ಸಿಕ್ ಮಾತಾಡಿದ್ರು ಕುತ್ತಿಗೆ ಸಿಕ್ ಸಾಯಿಸ್ಬಿಡ್ತೀನಿ ಈಗ. ಶುಕ್ರವಾರ ಅಲ್ವಾ? ದೇವಸ್ಥಾನಕ್ಕೆ ಹೋಗೋಳೆ. ಹೌದಾ? ನೀವ್ ಒಳಗಡೆ ರೆಡಿಯಾಗಿ ಹೋಗು. ಇದೇ ಟೈಮ್ಗೆ ನಮ್ಮ ಅಪ್ಪ ಬರ್ಬೇಕಾ? ನಾನು ಏನ್ ಮಾಡ್ಲಿ ಈಗ? ಯಾರಾದ್ರೂ ಹೆಲ್ಪ್ ಮಾಡ್ತೀರಾ? ನಂದೀಶ, ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಟವಳೆ, ಅದಕ್ಕೆ ನಿನ್ನ ಹೆಂಡ್ತಿನ ಅಲ್ಲ ಟೀ ಮಾಡಕ್ ಬರುತ್ತೆ ಅಂತ ಕೇಳಿದೆ. ಬೇಕಾದ್ರೆ ನಾನೇ ಬರ್ತೀನಿ. ಬಾಬಾ ಸರಿ ಮೇಡಮ್, ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಟವಳೆ, ಅದಕ್ಕೆ ನೀವು ಅಡಿಗೆ ಏನಾದ್ರು ಮಾಡ್ತೀರಾ ಅಂತ ಕೇಳಿದೆ. ನೀವು ಮಾಡಲ್ವಾ? ಯಾರು ಹೆಲ್ಪ್ ಮಾಡಲ್ವಾ? ಇರಿ ನನ್ನ ಹೆಂಡತಿಗೆ ಕಾಲ್ ಮಾಡ್ತೀನಿ. ಹಲೋ ಯಾರೋ? ನಾನ್ ಕಡೆ ನಿನ್ ಗಂಡ ಎಲ್ಲಿದೆಯೇ? ನಿನ್ ಯಾಕೆ ಅದನ್ನೆಲ್ಲ ಹೇಳ್ಬೇಕು? ನಾನ್ ನಿನ್ ಗಂಡ ಕಡೆ. ಮುಚ್ಕೊಂಡ್ ಫೋನ್ ಇಡ. ನಮ್ಮ ಅಪ್ಪ ಬಂದಿದ್ದನ್ ಕಡೆ ಮನೆಗೆ, ಒಂದೇ ಒಂದ್ಸಾರಿ ಮುಖ ತೋರ್ಸ್ ಹೋಗ್ಬಿಡೆ. ನಾನ್ ಬರಲ್ಲ. ಅವ್ರೇನ್ ನನ್ ಮದ್ವೆಗ್ ಬಂದಿದ್ರ? ನಾನ್ ಯಾಕೆ ಬರ್ಲಿ? ಮುಚ್ಕೊಂಡ್ ಇಡ ಫೋನ್. ಇಡ ಫೋನ್ ಅಂದೆ. ಫೋನ್ ಇಟ್ಟಿದ್ದೀನಿ ಆದ್ರೂ ಬೈತಿದ್ಯಲ್ಲೇ. ಎಷ್ಟು ಫ್ರಸ್ಟ್ರೇಷನ್ ಇರ್ಬೇಡ ಇವಳಿಗೆ. ಬೇರೆ ಕಾಲ್ ಮಾಡ್ಬಿಡ್ತೀನಿ. ಹಲೋ, ಇದು ಜಡ್ಡನಕನ್ ಪಂಪನಕನ್ ಡ್ರಾಮಾ ಕಂಪ್ನಿ ಹೇಳಿ. ನೋಡಿ ಸರ್, ನಮ್ಗೆ ಒಂದು ಹುಡುಗಿ 25 ವರ್ಷ ಆಗಿರ್ಬೇಕು, ತೆಳ್ಳಗಿರ್ಬೇಕು, ಬೆಳಗಿರ್ಬೇಕು. 1 ಅವರ್ಗೆ ಎಷ್ಟಾಗುತ್ತೆ ಕೇಳಿ ಸರ್. ನನ್ನ ಮಗನ ನೀನು ಯಾವ ಕಂಪ್ನಿಗೆ ಕಾಲ್ ಮಾಡಿದ್ಯೋ? ಸರ್ ಹಲೋ ಕೇಳಿಸ್ಕೊಳ್ಳಿ ಸರ್, ಫುಲ್ ಕೇಳಿಸ್ಕೊಳ್ಳಿ. ನಾನು ಹೆಂಡತಿ ತರ ಯಾಕೆ ಮಾಡ್ಬೇಕು, ಯಾರಾದ್ರೂ ಒಬ್ಳು ಆಕ್ಟರ್ ಇದಾರ ಅಂತ ಕೇಳಿದೆ. ಒಂದು ಒಳ್ಳೆ ಮಹಾನ್ ನಟಿ ಇದ್ದಾಳೆ. ಸರ್ 5,000 ರೂಪಾಯಿ ಆಗುತ್ತೆ. 5,000? ಏನ್ ಮಾತಾಡ್ತಿರ್ತೀರಿ ಸರ್ ನೀವು? 5,000ಕ್ಕೆಲ್ಲ ಆಗಲ್ಲ. 6,500 ಕೊಡ್ತೀನಿ, ಮುಗಿಸ್ಕೊಂಡ್ಬಿಡಿ ಬೇಗ. ಆಗಲ್ಲಪ್ಪ, ಆಗಲ್ಲ. 4,500 ರೂಪಾಯಿ ಆಗುತ್ತೆ. ಸರ್ ನಮಗೂ ಬೇಡ, ನಿಮ್ಗೂ ಬೇಡ. 8,000 ರೂಪಾಯಿ ಕೊಟ್ಬಿಡ್ತೀನಿ, ಕಳಿಸ್ಬಿಡಿ ಸರ್. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, 3,000 ರೂಪಾಯಿ ಆಗುತ್ತೆ. ಸರ್ ಲಾಸ್ಟ್ ಮಾತು ಸರ್, ನೀವು ಮಾತಾಡ್ಕೋಬೇಡಿ, ನಾನು ಮಾತಾಡಲ್ಲ. ಒಂದು 27, 28, 29, ಒಂದು 30,000 ಕೊಡ್ತೀನಿ, ಕಳಿಸ್ಬಿಡಿ ಸರ್. ಮತ್ತೇನಪ್ಪ ಸಮಾಚಾರ? ಅಪ್ಪ ಬಾ ಕೂತ್ಕೋ. ಊರೆಲ್ಲ ಏನಂತಿದ್ದಾರೆ? ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ. ಯಾರ್ದು? ನಂದು. ಅಪ್ಪ ಮದುವೆ ಅಂತ ಸಾಯ್ತಿಯಲ್ಲ, ಒಂಚೂರು ನಾಚಿಕೆ ಅಲ್ವಾ ನಿನಗೆ? ನನ್ನ ಫ್ರೆಂಡ್ ರಾಜೇಶ್ ಇದ್ನಲ್ಲ, ಅವನೇನ್ ಮಾಡ್ತಾವನೀಗ? ಊರಲ್ಲೇ ಇರಲ್ಲ ಕಣ, ಬರೀ ಊರು ತಿರ್ಗಾಡ್ತಾನೆ ಇರ್ತಾನೆ. ಊರು ತಿರ್ಗಾಡ್ತಾ ಇರ್ತಾನೆ. ಯಾಕಪ್ಪ? ನನ್ ಹುಡುಗಿ ನೋಡಕ್ಕೆ. ನಿನ್ಗೆ ಏನ್ ತಗೊಂಡು ನೋಡಿಬೇಕು ಹೇಳು? ಮದುವೆ ಅಂತ ಸಾಯ್ತಿಯಲ್ಲ. ಅದಿರ್ಲಿ, ನಮ್ ಪಕ್ಕದ ಮನೆ ಸೋಮ ಏನ್ ಮಾಡ್ತಾವನೆ ಅದನ್ನ ಹೇಳು. ಸೋಮ 3 ದಿನದಿಂದ ತೀರ್ಕೊಂಡ್ಬಿಟ್ಟ. ತೀರ್ಕೊಂಡ್ಬಿಟ್ಟ? ಏನಾಗಿತ್ತಪ್ಪ? ಯಾಕೆ ತೀರ್ಕೊಂಡ? ನನಗೆ ಹುಡುಗಿ ಸಿಗ್ಲಿಲ್ಲ ಅಂತ ತೀರ್ಕೊಂಡ. ನಿನಗೇನು ತಗೊಂಡು ನೋಡಿಬೇಕು ಹೇಳಪ್ಪ? ಇನ್ನೊಂದ್ಸರಿ ಮದುವೆ ಅಂದ್ರೆ ನಾನೇ ತಾಳೆ ಕಟ್ಬಿಡ್ತೀನಿ. ತಾಳಿ ಕಟ್ಟಿದ್ರೆ ಚಟ ಕಟ್ಬಿಡ್ತೀನಿ. ನಮ್ ಮುದ್ದು ಸೊಸೆ ಇನ್ನೂ ಬರ್ಲಿಲ್ಲ. ಸೊಸೆ ನೀ ಬಂದಿದ್ಯಲ್ಲ, ಅದಕ್ಕೆ ನಿನ್ಗೆ ಒಳ್ಳೇದಾಗ್ಲಿ ಅಂತ ಉರುಳು ಸೇವೆ ಮಾಡ್ಕೊಂಡು ಬರ್ತಾವಳೆ. ಹುಷಾರು, ಉರುಳ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ತಾಳೆ. ನಾನೇ ನಿನ್ ಪ್ರಾಣಕಾಂತ. ಅವ್ರು ಯಾರು? ಅವ್ರು ನಮ್ಮಪ್ಪ. ಅಪ್ಪ, ನನ್ ಕ್ಯಾರೆಕ್ಟರ್ ಡ್ಯಾಮೇಜ್ ಆಗ್ಬಿಡ್ತಿದ್ರು. ನಿಮ್ಗೆ 200 ರೂಪಾಯಿ ಕನ್ಸೆಷನ್. ಸರಿ. ಇವಾಗ ಯಾವ ಸೀನು? ಈಗ ಎಂಟ್ರಿ. ಹಾಗಿದ್ರೆ ಪ್ರಾರ್ಥನೆ.
ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ನಿವಾಸ ಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದ ಪಂಕಜಂ ಮಜಂ ಮಜ ಮಜ ಮಜಂ ಜಮ್ಮ 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 ಜ ಜಮ್ಮ 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 ಜ ಜಮ್ಮ 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 ಜಾ ನೀನು ನನ್ನ ಹೆಂಡತಿ ಕ್ಯಾರೆಕ್ಟ್ರು ನಾಟಕದವ್ರ ತರ ಇಲ್ಲೆಲ್ಲ ಮಾಡಂಗಿಲ್ಲ. ಅವನು ನಮ್ಮ ಮಾವ ಅಲ್ಲ ನಿಮ್ಮ ಮಾವ. ಹೋಗಿ ಆಶೀರ್ವಾದ ತಗೋ. ಆಶೀರ್ವಾದ ತಗೋಬೇಕಂದ್ರೆ 200 ರೂಪಾಯಿ ಆಗುತ್ತೆ. ಇವಳೆ ಅವಳು ಇವಳು ತಗೋ ಬೇಗ ಆಶೀರ್ವಾದ ತಗೋ ಹೋಗು. ಮಾವನವರೇ, ನಿಮ್ಮ ಸೊಸೆ ನಿಮ್ಮ ಕಾಲನ್ನು ಹಿಡಿತಿದ್ದಾಳೆ, ಆಶೀರ್ವಾದವನ್ನು ಮಾಡಿ. 10 ಮಕ್ಕಳನ್ನ ಎತ್ತು ಸುಖವಾಗಿರು. ನನಗೆ ಹೇಳಿರೋದು ಬರೀ ಹೆಂಡತಿ ಕ್ಯಾರೆಕ್ಟರ್ ಅಷ್ಟೇ. ಮಕ್ಕಳು ಮರಿ ನಾಯಿ ಕುರಿ ಅಂದ್ರೆ 200 ರೂಪಾಯಿ ಆಗುತ್ತೆ. ಅಮ್ಮ ಮಗಳೇ, ಅಮ್ಮ ಇಲ್ಲಿ ಸಸೆ ನೋಡು, ನಿನ್ ಮದ್ವೆಗೆ ನಾನು ಬರಕ್ಕಾಗ್ಲಿಲ್ಲ. ಅಯ್ಯೋ, ನಿನಗೆ ಮೂವಿ ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಈ 2,000 ರೂಪಾಯಿಗೆ ಒಂದ್ ಒಳ್ಳೆ ರೇಷ್ಮೆ ಸೀರೆ ತಗೋ. ಕೊಡಿ. ಈ ಶುಭ ಸಮಾರಂಭದಲ್ಲಿ ನನ್ನ ಅಭಿನಯವನ್ನು ಮೆಚ್ಚಿ ನನಗೆ 2,000 ಗೌರವಧನವನ್ನಾಗಿ ನೀಡಿದ ಅಪ್ಪನ ಹೆಸರೇನು? ಬಸಪ್ಪ ಕುಳ್ಮಿಂಟಿ ಅವರಿಗೆ ಅವರ ಸಂಸಾರಕ್ಕೆ ಆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸುಖವಾಗಿ ಇರ್ಲಿ ಅಂತ ಬೇಡ್ಕೊತೀನಿ. ನಮೋ ವೆಂಕಟೇಶ, ನಮೋ ಏನೋ ಇವಳು ಪದ್ಯ ಆಡ್ತಾಳೆ. ಅದು ಈಗಿದ್ದ ಗುಡಿಯಿಂದ ಬಂದಲ್ಲ, ಪದ್ಯ ವ್ರತ ಮಾಡ್ತಾಳ ವ್ರತ. ಹೌದಾ ಮಗಳೇ, ಸೊಸೆ ಬಾಮ್ಮ ಇಲ್ಲಿ, ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ನಿಮ್ಮತ್ತೆಗೆ ಹುಷಾರಿಲ್ಲ, ತುಂಬಾ ಜ್ವರ ಬಂದ್ಬಿಟ್ಟಿದೆ, ಮೂಗು ತುಕ್ಕಿಡಿದು ಕಿವಿಲಿ ಹೇಳಾಗ್ಬಿಟ್ಟಿದೆ. ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ. ನಿನಗ್ ದುಃಖ ಆಗಲ್ವೇನಮ್ಮ? ದುಃಖ ಆಗ್ಬೇಕು ಅಂದ್ರೆ 200 ರೂಪಾಯಿ. ಏನು ಇದು ಘೋರ ಸಂಗತಿ? ನನ್ನ ಅತ್ತೆಯ ಮೂಗಿನಲ್ಲಿ ತುಕ್ಕೆ, ಕಿವಿಯಲ್ಲಿ ಏನೇ, ಅಕಟಕಟ ಅಕಟಕಟ ಅಕಟಕಟ. ಈಗ ಅಂತದ್ದೇನು ಸಮಸ್ಯೆ ಇಲ್ವಂತೆ, ಇನ್ನು 2 ದಿನದಲ್ಲಿ ವಾಸಿ ಆಗ್ಬಿಡ್ತಂತೆ. ಇಂಥ ಸಂತೋಷದ ವಿಚಾರ ಕೇಳಿ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ನಿನಗ್ ಸಂತೋಷ ಆಗ್ತಿಲ್ವಾ? ಮತ್ತೆ ಸಂತೋಷ ಆಗ್ಬೇಕು ಅಂದ್ರೆ 200 ರೂಪಾಯಿ. ನನ್ನ ಅತ್ತೆಯ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತದೆ. ಇದನ್ನು ಕೇಳಿ ನನಗೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತದೆ, ಮಾವನವರೇ ಖುಷಿ ಆಗುತ್ತದೆ. ಸಸ್ಯ, ನಿಮ್ಮ ಅತ್ತೆ ನಿನಗೆ ನೋಡ್ಬೇಕಾದ್ರೆ ತುಂಬಾ ಆಸೆ ಪಡ್ತಿದ್ದಾಳೆ. ನಡಿಯಮ್ಮ, ಬೇಗ ರೆಡಿ ಆಗು, ಊರ್ಗೋಗೋಣ. ಔಟ್ಡೋರು 200 ರೂಪಾಯಿ ಆಗುತ್ತೆ. ಏನಪ್ಪ ಇದು? ಅಪ್ಪ, ಅದು ನನ್ನ ಊರಿಗೆ ಹೋಗ್ಬೇಕಲ್ಲ, ಬಸ್ ಚಾರ್ಜ್ 200 ರೂಪಾಯಿ ಅಂದ್ಲು ಅಷ್ಟೇ. 200 ರೂಪಾಯಿ ಯಾಕೆ? 2,000 ತಗೋ. ಈ ಶುಭ ಸಮಾರಂಭದಲ್ಲಿ ನನ್ನ ಅಭಿನಯವನ್ನು ಮೆಚ್ಚಿ